ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಗುರುದತ್ತ ಇದ್ದೀನಿ. ಯಾವ ಒಂದು ವಿಷಯ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ತಂದೆ ಮಕ್ಕಳ ಸಂಬಂಧವನ್ನ ಹೇಗೆ ಸರಿ ಮಾಡ್ಕೊಬೇಕು. ಯಾವಾಗ ತಂದೆ ಮಕ್ಕಳ ಮಧ್ಯೆ ಅಂದ್ರೆ ಹೆಚ್ಚಾಗಿ ಗಂಡು ಮಕ್ಕಳಲ್ಲಿ ಈ ಒಂದು ಜನರೇಷನ್ ಗ್ಯಾಪ್ ಇಂದ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇಂದ ಇರ್ಬೋದು, ಒಂದು ತಂದೆ ಮಕ್ಕಳ ಸಂಬಂಧದಲ್ಲಿ ಏರುಪೇರಾಗಿರುವಂತಹ ಸಾಧ್ಯತೆಗಳಿರ್ತವೆ. ಈ ರೀತಿಯಾಗಿ ಏರುಪೇರಾಗಿದ್ರೆ ನೋಡೋರ್ ಕಣ್ಣಿಗೂ ಚೆನ್ನಾಗಿ ಕಾಣೋದಿಲ್ಲ. ಅಥವಾ ಮಗ ಒಳ್ಳೆಯವನಾಗಿ ತಂದೆ ಕೆಟ್ಟವನಾಗಿ, ತಂದೆ ಕೆಟ್ಟವನಾಗಿ ಮಗ ಏನಾದ್ರು ಇದಾಗಿದ್ರೆ ಅವ್ರಿಗೆ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ. ಅಯ್ಯೋ, ನಮ್ಮ ಅಪ್ಪ ನಾನು ಚೆನ್ನಾಗಿ ನೋಡ್ಕೊಬೇಕಾಗಿತ್ತು ಅಥವಾ ನನ್ನ ಮಗನ್ ನಾನು ಚೆನ್ನಾಗಿ ನೋಡ್ಕೊಬೇಕಾಗಿತ್ತು, ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಸರಿ ಮಾಡ್ಕೊಬೇಕು ಸಂಬಂಧಗಳನ್ನ. ಎಷ್ಟೋ ಜನಕ್ಕೆ ನೋಡ್ತಾ ಇರ್ತೀವಿ ಈಗಿನ ಪ್ರಪಂಚದಲ್ಲಂತೂ ಸಣ್ಣ ವಯಸ್ಸವನ್ನ ಮಕ್ಕಳಿಗೂ ಅಂದ್ರೆ ಈಗ ಒಂದು 10 ರಿಂದ 15 ವರ್ಷದ ಮಕ್ಕಳಿಗೂ ಕೂಡ ಏನು ಹೇಳಲಿಕ್ಕಾಗಲ್ಲ. ತಂದೆ ಆದವನು ಏನಾದ್ರು ಹೇಳಲಿಕ್ಕೆ ಹೋದ್ರೆ ನೀನ್ ಯಾರು ನನ್ಗೆ ಹೇಳಕ್ಕೆ ಅನ್ನೋದಾಗಿರ್ಬೋದು, ಅಥವಾ ನಾನು ಕೇಳಲ್ಲ, ನಾನಿರೋದೇ ಹೀಗೆ ಅನ್ನೋದು ಧೋರಣೆ ಕೊಡೋದಾಗಿರ್ಬೋದು. ಈ ರೀತಿಯಾದ ಒಂದು ಉತ್ತರಗಳನ್ನ ಮಕ್ಕಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೀತಿಯಾದ ಬರ್ತಾ ಇರೋ ಉತ್ತರಗಳು ಬಹಳ ಲಾಂಗ್ ರನ್ ಅಲ್ಲಿ ಅಂದ್ರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ತಂದೆ ಮತ್ತೆ ಮಕ್ಕಳ ಮಧ್ಯದಲ್ಲಿ ತುಂಬಾ ಬೆರಕನ್ನ ಬಿಟ್ಬಿಟ್ಟಿರುತ್ತೆ. ಏನೇ ಮಾಡಿದ್ರು ಸರಿ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ಸಮಸ್ಯೆಯನ್ನ ಮೊಳಕೆಯಲ್ಲಿ ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ಯಾವಾಗ ಇಲ್ಲಿ ಟ್ರೈನ್ ಮಾಡ್ತೀರಾ ಅವಾಗ ಅದು ಚೆನ್ನಾಗಿ ಟ್ರೈನ್ ಆಗುತ್ತೆ, ಅದು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನೆಂದ್ರೆ, ಈ ತಂದೆ ಮಕ್ಕಳ ಸಂಬಂಧವನ್ನ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಅಂದ್ರೆ ಸಣ್ಣ ವಯಸ್ಸಲ್ಲಿ ಅಥವಾ ಸಮಸ್ಯೆ ಬಹಳ ಕಡಿಮೆ ಇದ್ದಾಗ. ಇಲ್ಲ ಅಂದ್ರೆ ಅದು ಯಾವ್ಯಾವ ರೀತಿಗೆ ಹೋಗ್ತದೆ ಅಂದ್ರೆ, ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಕೆಲವೊಮ್ಮೆ ತಂದೆ ಮತ್ತೆ ಮಕ್ಕಳು ಒಬ್ರನ್ನೊಬ್ರು ನೋಡೋದಕ್ಕೂ ಆಗೋದಿಲ್ಲ. ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ಆ ಫಂಕ್ಷನ್ ಕೂಡ ಅಟೆಂಡ್ ಮಾಡೋದಕ್ಕಾಗಲ್ಲ. ಅಷ್ಟು ಹಿಂಸೆಯನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಕೂಡ ಬರುವಂತ ಸಾಧ್ಯತೆಗಳಿರ್ತವೆ. ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ, ಜಾತಕದಲ್ಲಿ ನೋಡೋದಂದ್ರೆ 9ನೇ ಮನೆಯನ್ನ ತಂದೆಯ ಮನೆ ಅಂತ ಹೇಳ್ತೀವಿ. ಈ ತಂದೆಯ ಮನೆಯಲ್ಲಿ ಇಂದು ಯಾವುದಾದ್ರೂ ಒಂದು ಪಾಪಗ್ರಹಗಳು ಸ್ಥಿತರಾಗಿದ್ದು, ಅಥವಾ ಸೂರ್ಯನ ಜೊತೆಗೆ ಯಾವ್ದಾದ್ರು ಒಂದು ಪಾಪಗ್ರಹಗಳು ಅಂದ್ರೆ ಕೇತು ಸ್ಥಿತವಾಗಿದ್ರೆ, ಸೊ ಇಲ್ಲಿ ಈ ರೀತಿಯಾದ ಸಂಬಂಧಗಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳು ಕಾಡ್ತಾ ಬರ್ತವೆ. ಏನೇ ಹೇಳಿದ್ರು, ನಾನು ಯಾವುದೇ ಒಂದು ಹೇಳಿದ್ರು ಒಂದು ಫ್ರೀಕ್ವೆನ್ಸಿ, ತಂದೆ ಮಕ್ಕಳ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಆ ಫ್ರೀಕ್ವೆನ್ಸಿನ ಮ್ಯಾಚ್ ಆಗೋ ರೀತಿ ಅಂದ್ರೆ, ಮಕ್ಕಳು ಏನೋ ಒಂದು ಹೇಳ್ಬೋದು. ಈಗಿನ ಕಾಲದಲ್ಲಿ ಏನಂದ್ರೆ, ಮಕ್ಕಳು ಏನಾದ್ರು ಒಂದು ಬಂದು ತಂದೆ ಹೇಳಿದ್ರೆ ತಂದೆ ಕೂಡ ಅಕ್ಸೆಪ್ಟ್ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ಯಾವಾಗ ಅದಿರೋದಿಲ್ಲ ಅಲ್ಲೂ ಕೂಡ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಒಂದು ಸಂಸಾರದಲ್ಲಿ ತಂದೆ ತಾಯಿ ಮಕ್ಕಳು ಹೆಂಡತಿ ಯಾರಿರ್ತಾರೆ, ಸೊಸೆ, ಎಲ್ಲರೂ ಒಟ್ಟಿಗೆ ಕೂಡಿ ಸಂಸಾರ ಮಾಡೋದು ಬಹಳ ಉತ್ತಮವಾದ ಒಂದು ಫಲವನ್ನ ಕೊಡುತ್ತೆ, ಒಂದು ಆನಂದವನ್ನ ತಂದು ಕೊಡುತ್ತೆ. ಈಗಿನ ಕಾಲದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಾನಿಲ್ಲಿ ತಿಳಿಸಿರುವಂತ ಯಾರು ಮಾಡಿ, ತಂದೆ ಮಕ್ಕಳ ಜೊತೆ ಸಂಬಂಧ ಸರಿಗಿಲ್ಲ, ಮಕ್ಕಳಾರು ಮಾಡ್ಬೋದು, ತಂದೆನಾರು ಮಾಡ್ಬೋದು, ನಾನು ಹೇಳುವಂತ ಈ ಒಂದು ಪರಿಹಾರವನ್ನ ನೀವು ಮಾಡಿಕೊಂಡಿದ್ದ ಇದರಲ್ಲಿ ಸ್ವಲ್ಪ ಮಟ್ಟಿಗಾರು ಅದು ಸುಧಾರಿಸುತ್ತೆ. ಅದಕ್ಕೆ ಮುಂಚೆ ನಾ ಹೇಳೋದು, ಈಗೋ ಅನ್ನೋದೇನಿದೆ, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಈಗೋನ ಸೈಡಿಗೆ ಇಟ್ರೇನೆ ಆ ಪರದೆ ಇರುತ್ತೆ ನೋಡಿ, ಆ ಪರದೆ ಒಂದು ಒಳ್ಳೆ ಶಕ್ತಿಯನ್ನೇ ಮರೆಮಾಚಿಬಿಡುತ್ತೆ. ಸೊ ಹಾಗಾಗಿ ಆ ಈಗೋನ ಪಕ್ಕಕ್ಕಿಟ್ಟು, ಆ ತೆರೆನ ಪಕ್ಕಕ್ಕಿಟ್ಟು ಈ ಒಂದು ಪ್ರಯತ್ನವನ್ನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ದೃಢವಾಗಿರಲಿ, ನಮ್ಮ ಒಂದು ಸಂಬಂಧ ಸರಿಯಾಗಬೇಕು ಅನ್ನೋದು. ಸೊ ಅವಾಗ ಖಂಡಿತವಾಗ್ಲೂ ನಿಮ್ಗೆ ಇದು ಯಶಸ್ಸನ್ನ ತಂದುಕೊಡುತ್ತೆ. ಏನ್ ಮಾಡಬೇಕು, 7 ಶನಿವಾರ ಅರಳಿ ವೃಕ್ಷಕ್ಕೆ ನೀವು ಹಾಲು ಮತ್ತೆ ನೀರು ಮಿಶ್ರಿತ ಜಲವನ್ನ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ 2 ದೀಪಗಳನ್ನ ಹಚ್ಚಬೇಕಾಗತ್ತೆ, ಸಾಸಿವೆ ಎಣ್ಣೆದು. ಸೊ ಇದನ್ನ ಹಚ್ಚಿ ಮತ್ತೆ ಅರಳಿ ವೃಕ್ಷಕ್ಕೆ ನೀವು 7 ಪ್ರದಕ್ಷಿಣೆ ಮತ್ತು 7 ನಮಸ್ಕಾರಗಳನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ತಂದೆ ಮಕ್ಕಳ ನಡುವೆ ಇರುವಂತಹ ಸಂಬಂಧದಲ್ಲಿ ಇರುವಂತಹ ಸಮಸ್ಯೆಗಳೇನೇ ಇರಬಹುದು ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ವಿತಿನ್ 3 ವೀಕ್ಸ್ ಅಥವಾ 4 ವೀಕ್ಸ್ ನೀವು ರಿಸಲ್ಟ್ ಕಾಣ್ಲಿಕ್ಕೆ ಶುರು ಮಾಡಬಹುದು. ಆದ್ರೆ ಮನಸ್ಸು ಶುದ್ಧವಾಗಿರ್ಲಿ. ಕೆಲವೊಮ್ಮೆ ಸಂಬಂಧಗಳು ನಮ್ಮನ್ನ ಉದ್ಧಾರ ಮಾಡ್ತವೆ, ಕೆಲವೊಮ್ಮೆ ಸಂಬಂಧಗಳು ನಮ್ಮನ್ನ ಕೆಳಗೆ ತಳ್ತವೆ. ಆದ್ರೂ ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ದಿರ, ನೀವು ಒಂದು ಸಮಾಜಕ್ಕೋಸ್ಕರ, ನಮ್ಮ ಆನಂದಕ್ಕೋಸ್ಕರ, ಒಂದು ಕರ್ತವ್ಯಕ್ಕೋಸ್ಕರ, ತಂದೆ ಆದವನು ಮಕ್ಕಳ ಕೈ ಬಿಡಬಾರದು, ಮಕ್ಕಳಾದವನು ತಂದೆ ಕೈ ಬಿಡಬಾರದು. ಅಂದ್ರೆ ನೋಡ್ಕೊಳ್ಳೇಬೇಕು, ಮಾಡ್ಲೇಬೇಕು, ಮಟ್ಲೇಬೇಕು ಅಂತ ದೊಡ್ಡವರು ಕೂಡ ಇದು ಒಂದು ಫೋರ್ಸ್ ಹಾಕೋದು ಈಗಿನ ಕಾಲಕ್ಕೆ ಅಷ್ಟು ಸಮಂಜಸವಲ್ಲ. ಎಲ್ಲರೂ ಫ್ರೀ ಆಗಿರ್ಬೇಕು, ಎಲ್ಲರೂ ಅವ್ರದ್ದೇ ಆದಂತ ಜೀವನಗಳಿರ್ತವೆ. ಅದಕ್ಕೆ ತಕ್ಕನಂಗೆ ತಂದೆನೂ ನೋಡ್ಕೊಂಡು ಸಪೋರ್ಟ್ ಮಾಡ್ಬೇಕು ಮಕ್ಕಳಿಗೆ. ಸೊ ಈ ರೀತಿಯಾದ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ, ಕಮೆಂಟ್ ಅಲ್ಲಿ ಓಂ ಸೂರ್ಯಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ.
ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಇದೇ ರೀತಿಯಾದ ಯಂತ್ರ ಮಂತ್ರ ತಂತ್ರಗಳ ಪರಿಹಾರಗಳ ವಿಡಿಯೋ ಮತ್ತೆ ವಾಸ್ತು ವಿಡಿಯೋಗಳಿಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.